ಅಂತ ಎಲ್ರಿಗೂ ಒಂದು ಆಸೆ ಇದೆ. ಆ ಆಸೆ ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೇನು ಮಾಡಬೇಕು ಅಂದರೆ ಎಲ್ಲರೂ ಶ್ರದ್ಧಾಂಜಲಿ ಸಭೆಯನ್ನು ನೆನಪಲ್ಲಿ ಇಟ್ಕೋಬೇಕು ಅಂದರೆ ಸೇವಾ ಮನೋಭಾವ ಕಾರ್ಯಕ್ರಮಗಳು ಮಾಡಬೇಕು. ಬಡ ಮಕ್ಕಳಿಗೆ ಏನಾದರೂ ಬಂದವರಿಗೆ ಏನೋ ಒಂದು 2-3 ಸೇವಾ ಕಾರ್ಯಕ್ರಮಗಳು ಮಾಡಿದ್ರೆ ಅವ್ರಿಗೂ ಮತ್ತು ಅವ್ರ ಆತ್ಮಕ್ಕೂ ಶಾಂತಿ ಸಿಗತ್ತೆ. ಬಂದು ಸ್ಪೀಚ್ ಕೊಟ್ಟು ಅದೆಲ್ಲ ಖಂಡಿತವಾಗ್ಲೂ ಪ್ರತಿಯೊಂದು ಫಂಕ್ಷನಲ್ಲೂ ರಾಜಕೀಯದಲ್ಲಿ ಇದ್ದೇ ಇರುತ್ತೆ. ಶ್ರದ್ಧಾಂಜಲಿ ಸಭೆಯನ್ನು ಬೇರೆಯವ್ರು ತಿಳ್ಕೊಬೇಕು ಅಂದರೆ ನಾವು ಅವ್ರ ಹೆಸರಲ್ಲಿ ಸೇವೆ ಮಾಡಬೇಕು ಅಂತ ನನ್ನೊಂದು ಒಪಿನಿಯನ್. ನಮ್ಮ ನೀಲಕಂಠೇಗೌಡರು ನಮ್ಮನ್ನು ಬಿಟ್ಟು ವಿಘ್ನೇಶ್ವರಾಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಕೋರ್ಕೊಳ್ತಾ ಏನು ಶ್ರದ್ಧಾಂಜಲಿ ಸಭೆ ಇದೆ ಆವತ್ತೊಂದು ದಿನ ಒಂದು ಮೆಡಿಕಲ್ ಕ್ಯಾಂಪ್ ಆಗಬೇಕಂತ ನಾನು ಸಲಹೆ ಕೊಡ್ತಾ ನಮ್ಮ ಡಾಕ್ಟರ್ ರಮೇಶ್ ಅವ್ರಿಗೆ ಜವಾಬ್ದಾರಿ ವಹಿಸಿ ಮೆಡಿಕಲ್ ಕ್ಯಾಂಪ್ ಮಾಡಿ ಎಲ್ರಿಗೂ 50-60 ವರ್ಷ ದಾಟಿದೆ ಒಳ್ಳೇದಾಗುತ್ತೆ ಅಂತ. ಈಗ ಪಕ್ಷಕ್ಕೆ ಕಾರ್ಯಕರ್ತರೇನೆ ಶಕ್ತಿ ಇರುವಂತದ್ದು. ಈಗ ನೀಲಕಂಠೇಗೌಡರನ್ನ ನಾವು ಕಳ್ಕೊಂಡಂಗೆ ಮುಂದಿನ ದಿನಗಳಲ್ಲಿ ಬಹುತೇಕ ನಾಯಕರು ಕಾರ್ಯಕರ್ತರು ಕಳ್ಕೊಬಾರದು. ಅದಕ್ಕೆ ಅಂತಂದ್ರೆ ಒಂದು ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕರ್ತರು ಮತ್ತು ನಾಯಕರ ಮುಂದಿನ ಆರೋಗ್ಯ ದೃಷ್ಟಿಯಿಂದ ಏನಾದ್ರೂ ಒಂದು ದತ್ತು ನಿಧಿಯನ್ನ ಇಲ್ಲಿ ಪ್ರಾರಂಭ ಮಾಡುವಂಥದ್ದು ಒಳ್ಳೇದಾಗ್ತದೆ. ಅದಕ್ಕೊಂದು ಕಮಿಟಿಯನ್ನು ಮಾಡ್ಕೊಂಡು ಪಕ್ಷದ ವೇದಿಕೆಯಲ್ಲಿ ಯಾರಾದ್ರೂ ಕಾರ್ಯಕರ್ತ ಅನಾರೋಗ್ಯದಿಂದ ಇದ್ದಾನೆ, ಅಪಾಯದಲ್ಲಿದ್ದಾನೆ ಅಂತಂದ್ರೆ ಪಕ್ಷದಿಂದ ಅವ್ರಿಗೆ ಸಹಾಯ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನನಗೊಂದು ಆರ್ಥಿಕವಾದಂತಹ ಬೆಂಬಲ ಇರ್ತದೆ ಅನ್ನೋದು ನಮ್ಮ ಪಕ್ಷದ ಕಾರ್ಯಕರ್ತರ ವಿಶ್ವಾಸ ಬರಬೇಕು. ಆ ನಿಟ್ಟಿನಲ್ಲಿ ನೀಲಕಂಠೇಗೌಡರ ಹೆಸರಿನಲ್ಲೇನೆ ಕೂಡ ದತ್ತು ನಿಧಿಯನ್ನ ಆರೋಗ್ಯ ಕವಚವನ್ನ ಪ್ರಾರಂಭ ಮಾಡುವಂತದ್ದು ಒಂದು ಒಳ್ಳೆ ಸಲಹೆ ಅಂತ ನನಗನ್ನಿಸ್ತದೆ. ಇನ್ನು ಎರಡನೇದು ಅವರ ಹೆಸರಿನಲ್ಲಿ ಒಂದು ಕಿರು ಪುಸ್ತಕವನ್ನು ತರುವಂತ ಕೆಲಸ ಏನಾದ್ರು ಮಾಡೋಣ. ಯಾಕಂದ್ರೆ ಅವ್ರನ್ನ ಸುಮ್ಮನೆ ಮಾತಾಡ್ಬಿಡೋದು ಬೇಡ, ಅದನ್ನು ದಾಖಲೀಕರಿಸಿ ಅದಕ್ಕೊಂದು ನುಡಿನಮನ ರೂಪದಲ್ಲಿ ಅವ್ರಿಗೆ ಒಂದು ಕಿರು ಪುಸ್ತಕ ತರುವಂತ ಕೆಲಸ ಯಾಕಂದ್ರೆ ಸಲಹೆಗಳು ಕೊಟ್ಟು ಇತಿಹಾಸವನ್ನ ರಾಮಲಿಂಗಾರೆಡ್ಡಿ ಅಂತವ್ರು ಹೇಳಿದ ಬರೆಯುವಂತ ಕೆಲಸವನ್ನ ನಾನು ಮಾಡ್ತೀನಿ. ಸಾಧ್ಯ ಆದ್ರೆ ಅವತ್ತು ಕಾರ್ಯಕ್ರಮದಲ್ಲಿ ಆ ಪುಸ್ತಕವನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡೋಣ ಅನ್ನೋಂಥದ್ದು ನನ್ನ ಒಂದು ಇದಿದೆ. ಇನ್ನು ಕೊನೆಯ ಇವತ್ತು ಸುದೀರ್ಘ ಅವಧಿಗೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರಲಿಲ್ಲ, ಆದ್ರೆ ಕಡಿಮೆ ಅವಧಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ್ರೂ ಕೂಡ ನಮ್ಮ ಏನು 24x7 ಮೊನ್ನೆ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಇಲ್ಲಿ ಬಂದಿದ್ರು. ಅಲ್ಲಿ ಕಲ್ಪಲ್ಲಿ ಪ್ರಕಾಶನ್ ಅವರು ಒಂದು ಮಾತು ಹೇಳಿದ್ರು, ಪಕ್ಷಕ್ಕಾಗಿ ಅವರು ತನ್ನ ಪ್ರಾಣನ ಬಿಟ್ರು ಅಂತ. ಯಾಕಂತ ಹೇಳಿದ್ರೆ ಅದು ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಅವ್ರು ನಮ್ಮ ಪಕ್ಷಕ್ಕೆ ಪ್ರಾಣ ಕೊಟ್ಟಿದ್ದಾರೆ, ಯಾರು ಕೊಟ್ಟಿಲ್ಲ. ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು, ಮುಳುಬಾಗಿಲಲ್ಲಿ ನೀಲಕಂಠನವರು ನಮ್ಮ ಪಕ್ಷಕ್ಕೆ ಪ್ರಾಣ ಕೊಟ್ಟಿದ್ದಾರೆ, ಅದು ಸತ್ಯ. ರಾಜೀವ್ ಗಾಂಧಿ ಅವರು ಕೊಟ್ಟಿದ್ದಾರೆ, ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ನೀಲಕಂಠನ್ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಅವರಷ್ಟು ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಯಲ್ಲಿ ನಮ್ಮ ಜೀವನವನ್ನೇ ಮುಳುಪಾಗಿಟ್ಟು ನಮ್ಮ ತಾಲೂಕಿನ ಹೆಣ್ಮಕ್ಳಿಗೆ ಒಂದು ಗೌರವ ಅದೇ ರೀತಿ ನಮ್ಮ ಹಿರಿಯ ನಾಯಕರು ನಮ್ಮ ರಾಮಲಿಂಗಾರೆಡ್ಡಿ ಇರ್ಬೋದು, ನಮ್ಮ ಅಮ್ಮ ಶಿವಣ್ಣ ಅವರು, ರಾಜೇಂದ್ರ ಸುಹಾಸನ್ ಅವರು, ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ. ಅಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲಾ ನಾಯಕರಲ್ಲಿ ಪಕ್ಷದ ಒಂದು ಕಚೇರಿ ಕಟ್ಟಬೇಕಂತ ಅವ್ರು ಬಹಳ ಇಷ್ಟ ಇತ್ತು. ಆ ಪಕ್ಷದ ಕಚೇರಿ ಕಟ್ಟಬೇಕಂತ ನಾನು ನಿಮ್ಮೆಲ್ಲ ಅದೇ ದಶೆಯಲ್ಲಿ ಏನ್ ಕಾರ್ಯಕ್ರಮ ಇವತ್ತೇನಂದ್ರೆ ನಮ್ಮ ನೀಲಕಂಠನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟಾಗ್ಲಿದ್ದಾರೆ. ಅವರು ಇವತ್ತು ಹೇಳಕ್ ನಾನು ಇಷ್ಟ ಬೀಳ್ತೀನಿ. ಇವತ್ತು ನಾವೆಲ್ಲ ಕೂತ್ಕೋಬೇಕಾದ್ರೆ ಅವರೇ ಮುಖ್ಯ ಕಾರಣ. ಇವತ್ತು ಮುಳುಬಾಗಿಲಲ್ಲಿ ಕಾಂಗ್ರೆಸ್ ಆಫೀಸ್ ಇರಲಿಲ್ಲ, ಯಾವಾಗ ಒಂದು ಆಫೀಸ್ ಇದ್ದು ನಮ್ಮ ಇವರು ಸಬ್ ಟ್ಯಾಕ್ಸ್ ಹತ್ರ. ಅದಾದ್ಮೇಲೆ ಇವತ್ತು ಇಲ್ಲೇ ನಮ್ಮ ಕಾಂಗ್ರೆಸ್ ಆಫೀಸು ನಮ್ಮ ನೀಲಕಂಠನವರ ಅಧ್ಯಕ್ಷರಾದ್ಮೇಲೆ ಇಲ್ಲಿ ಬಂದಿದೆ. ಈಗ ಎಲ್ಲರೂ ಹೇಳ್ತಾ ಇದ್ರು ಸಲಹೆ ಕೊಡ್ಬೇಕಂದು, ನಾವೊಂದು ಸಲಹೆ ಕೊಡ್ತಾ ಇದ್ದೀನಿ. ಏನಂದ್ರೆ ಇವತ್ತು ಗುಂಪುಗಾರಿಕೆ ಬಿಟ್ಟು ದಯವಿಟ್ಟು ನೀಲಕಂಠನವ್ರು ಹೇಳ್ತಾ ಇದ್ರು, ಗುಂಪುಗಾರಿಕೆ ಬೇಡಪ್ಪ, ದಯವಿಟ್ಟು ನಾವು ಪಕ್ಷದ ಸಂಘಟನೆ ಮಾಡೋಣ, ಪಕ್ಷ ಮಾಡೋಣ, ಇಲ್ಲಿ ದಯವಿಟ್ಟು ಅದನ್ನು ಬಿಟ್ಬಿಡಿ ಅಂತ ಎಲ್ಲರೂ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ಅದು ಬಿಟ್ಬಿಡಿ. ಆಮೇಲೆ ಇನ್ನೊಂದೇನಂದ್ರೆ ಇವತ್ತು ಯಾರು ಫೋನ್ ಮಾಡಿಲ್ಲ, ಬರೀ ಗ್ರೂಪ್ ನಲ್ಲಿ ನೋಡ್ಕೊಂಡು ಜನ ಬಂದಿದ್ದಾರೆ, ಭಾರಿ ಖುಷಿ ಆಗ್ತಾ ಇದೆ. ನಾಳೆ ಅಷ್ಟೇ ನಾವು ಪ್ರೋಗ್ರಾಮ್ ಗ್ರೂಪ್ ನಲ್ಲಿ ಹಾಕ್ಬಿಟ್ರೆ ಎಲ್ಲ ಬರ್ತಾರೆ. ನಾವೇನು ಯಾರಿಗೇನು ವೆಹಿಕಲ್ ಕಳ್ಸಿಲ್ಲ, ಪ್ರೆಜರ್ ಮಾಡಿಸಿಲ್ಲ, ಏನು ಇಲ್ಲ. ಯಾಕಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಒಂದು ಎಲ್ಲರೂ ಮೂಲೆಯಿಂದ ಬರ್ತಾರೆ. ಅದೇ ರೀತಿ ನಾವು ನಾಳೆ ಆ ಪ್ರೋಗ್ರಾಮ್ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವ್ರ ಪರವಾಗಿ ಸ್ವಲ್ಪ ಅಲ್ಲಿ ಅನ್ನ ಕೊಟ್ಟು ಅಲ್ಲಿ ಸ್ವಲ್ಪ ಊಟ ಕೊಟ್ಟು ಆಮೇಲೆ ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಎಂದು ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.